ಏನ್ ಸರ್ ನಿಮ್ಮ ಹೆಸರು? ಶಿವಪ್ರಸಾದ್. ಶಿವಪ್ರಸಾದ್. ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಆಯ್ತು ಸರ್. ಪೆನ್ಷನ್ ಎಷ್ಟು? 1400. 200 ಅಲ್ವಾ? 200 ರೂಪಾಯಿ ಜಾಸ್ತಿ ಮಾಡೋರ? ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಏನು ಪ್ರಾಬ್ಲಮ್ ಇಲ್ವಾ? ಪಕ್ಕನಾ? ಎಲ್ಲ ತಿಂಗಳ ಬರ್ತಾ ಇದೆ. ಸುಖ ಜೀವನ ಇಬ್ರದು. ಚೆನ್ನಾಗಿರಿ, ಖುಷಿಯಾಗಿರಿ. ಇರೋದ್ರಲ್ಲಿ ನೆಮ್ಮದಿಯಾಗಿದ್ದೀರಾ? ಸಾಕು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಾವು 18 ವರ್ಷ ಆಯ್ತು. 19 ಇನ್ನೊಂದು ತಿಂಗಳಾದ್ರೆ 20ರಲ್ಲಿ ಬೀಳುತ್ತೆ. 20 ವರ್ಷ. ಇಬ್ರು ಅನ್ಯೋನ್ಯವಾಗಿ ಚೆನ್ನಾಗಿದ್ದೀರಿ. ನೋ ಜಗಳ, ನೋ ಕಿತ್ತಾಟ ಅಲ್ಲ, ಅವೆಲ್ಲ ಇರ್ತದೆ ಒಳೊಳಗೆ ಸ್ವಲ್ಪ. ಏನೋ ಸದ್ಯಕ್ಕೆ ಬರುತ್ತೆ. ಮತ್ತೆ ಸಂಸಾರ ಅಂದ್ರೆ ಇದು ಅಲ್ವಾ? ನೀವು ಸಕ್ಸಸ್ಫುಲ್ ದಂಪತಿಗಳು. ಏನ್ ಹೇಳ್ತೀರಾ ಇವತ್ತಿನ ಕಾಲದಲ್ಲಿ ಡಿವೋರ್ಸ್ ಮಾಡ್ಕೊಂಡು ಹೋಗೋರಿಗೆಲ್ಲ ನಿಮ್ಮ ಒಳ್ಳೆ ಉಪದೇಶ ಏನು? ಅವ್ರು ನಾವು ಬುದ್ಧಿ ಹೇಳ್ತೀವಿ. ಏನ್ ಹೇಳ್ತೀರಾ ಅಂತ ಬುದ್ಧಿ? ಆ ತರ ಮಾಡ್ಬೇಡಿ, ತಣ್ಣಗಾಗ್ತಿವಿ ಹಂಗಲ್ಲ ಹಿಂಗಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀರಿ. ಸಂಸಾರ ಅಂದ್ಮೇಲೆ ಮನೆಯಲ್ಲಿ ಬಂದೇ ಬರುತ್ತೆ, ಅದ್ರಲ್ಲಾದ್ರೂ ಒಂದ್ರಲ್ಲಿ ಬಂದೇ ಬರುತ್ತೆ. ಅದು ಆವಾಗ ಆಗುತ್ತೆ, ಮತ್ತೆ ಮತ್ತೋಗ್ಬೇಕು. ನಾವಷ್ಟಕ್ಕೆ ನಾವು ಸರಿ ಮಾಡ್ಕೊಂಡು ಇರ್ಬೇಕು, ಬಾಳ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು. ಮಕ್ಕಳೇ ನಮಸ್ಕಾರ ಕಣವ. ಏನ್ ನಿಮ್ಮ ಹೆಸರು? ರತ್ನಮ್ಮ. ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಕಾಸೆಲ್ಲ ಬತ್ತೈತಾ? ಯಾವ ಕಾಸು? ಯಾವ ಕಾಸು ಅಂದ್ರೆ ಗೃಹಲಕ್ಷ್ಮಿ ಕಾಸು. ಹಿಂಗ್ ಬತ್ತೈತಾ ಹಿಂಗ್ ಹೋಗ್ತೈತಾ? ಹೇಳಿ. ತಿಂಗಳಿಗೊಂದ್ಸತಿ ಬರುತ್ತೆ. ಯಾವ್ದನ್ನ ಹಬ್ಬ ಬಂದಾಗ ಹಾಕ್ತಾರೆ, ಆಮೇಲೆ ಹಾಕೋದು ಇಲ್ಲೇನಿಲ್ಲ. ಹಂಗೆ ಇವತ್ತೇ ಬಂದಾಗ ಹಾಕ್ತಾರೆ, ಇವತ್ತೇ ಬಂದಾಗ ಹಾಕಲ್ಲ. ಮತ್ತೆ ಇದು ಪೆನ್ಷನ್ ಕಾಸು? ಪೆನ್ಷನ್ ಇಲ್ಲ ಸರ್ ನಿಮಗಿಲ್ವಾ? ಬಸ್ ಎಲ್ಲ ಫ್ರೀ ಸಿಗ್ತಾ ಇದೆಯಾ ಚೆನ್ನಾಗಿ? ಊರ್ ಯಾವ್ದು ನಿಮ್ದು? ಸಾದ್ಲಿ. ಯಾವ್ದು? ಸಾರ್ಲಿ. ಅಭಿವೃದ್ಧಿ ಆಗಿದೆಯಲ್ಲ? ಏನ್ ಅಭಿವೃದ್ಧಿ ಆಗಿದೆ? ರೋಡು, ಹೊಂಡ ಮಾಡ್ತಾ ಇದಾರೆ ಈಗ ಮಾಡ್ತಾ ಇದಾರೆ. ಎಲ್ಲ ಹೊಂಡಗಳೇ. ಎಲ್ಲ ಹೊಂಡಗಳೇ. ಯಾಕ್ರವ ಬಸ್ ಬಂತ? ಹೋಗಿ ಪಾಪ ಅವಾಗಿಂದ ಕಾಯ್ತಿದ್ದೀರಿ ಅನ್ಸುತ್ತೆ. ಬಾಯ್ಸ್, ಏನ ಹುಡುಗ, ಏನ ಹೆಸರು ನಿಂದು? ನನ್ನ ಹೆಸರು ಮನು ಅಂತ. ಮನು ಅವರೇ, ಯಾವೂರು? ನಮ್ದು ಇಲ್ಲೇ ಪೆರೇಸಂದ್ರ. ಓಹೋ ಮಗ ಲೈಫಲ್ಲಿ ಯಾಕೆ ಮಗ ನಿನ್ಗೆ ಈ ತರ ಚಿಂತೆ? ಹೇಳು ಮಗ, ಏನ್ ನಿಮ್ ಏನ್ ಚಿಂತೆ ಇಲ್ಲ, ಆರಾಮಾಗಿದ್ದೀನಿ. ಆರಾಮಾಗಿದೆಯಾ ಮಗ? ಹೆಂಗಿದೆ ಮಗ ಅಭಿವೃದ್ಧಿ? ಯಾವ್ದು? ಚಿಕ್ಕಬಳ್ಳಾಪುರದ್ದು. ಯಾರ್ದು ಅಂತ ಕೇಳಿದ್ರೆ ಏನ್ ಮಗ ಅರ್ಥ? ಅಭಿವೃದ್ಧಿ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗ್ ಆಗ್ತಾ ಇದೆಯಾ? ಪ್ರದೀಪ್ ಈಶ್ವರ್ ಅವ್ರು ಚೆನ್ನಾಗಿ ಮಾಡಿಸ್ತವ್ರ? ನಮಗ್ ಗೊತ್ತಿಲ್ಲ ಸರ್ ಅವ್ರ ಬಗ್ಗೆ. ಪೆರೇಸಂದ್ರ ಮಗ ನಿಂದು? ಹೌದು. ಅವ್ರದೇ ಊರು ಮಗ? ಹೌದು. ಗೊತ್ತಿರ್ಬೇಕಲ್ಲ ಮಗ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಯಾಕೋ ಮಗ? ಕೇಳಿಸ್ಕೊಂಡಿಲ್ಲ, ನೋಡಿಲ್ಲ. ಕೇಳಿಸ್ಕೊಂಡಿಲ್ಲ. ಮಮ್ಮಿ ಫಿಶ್ ಡ್ಯಾಡಿ ಫಿಶ್ ಗೊತ್ತಾ ಮಗ? ಗೊತ್ತಿಲ್ಲ. ಕಿಲಾಡಿ ಗೊತ್ತಿಲ್ಲ. ಮಾರ್ನಿಂಗ್ ಮೋಟಿವೇಶನ್ ಇಲ್ಲ. ಏನ್ ಓದ್ತಿದ್ಯಾ? LLB ಮಾಡ್ತೀವಿ. LLB ಓದ್ತಿರೋ ಹುಡುಗ, ನೀನ್ ಪಾಯಿಂಟ್ ಹಾಕ್ಬೇಕಪ್ಪ. ಏನೇನ್ ಅಭಿವೃದ್ಧಿ ಆಗ್ತಾ ಇದೆ, ಏನ್ ಆಗ್ಬೇಕು, ಏನ್ ಆಗ್ಬಾರ್ದು? ಆಗ್ಲಿ ನೋಡೋಣ. ಆದಾಗ ಅಂದ್ರೆ ಆಗ್ತಾ ಇಲ್ಲ. ನಾನು ಹೇಳದ್ ಆಗ್ತಾ ಇಲ್ಲ. ಆದಾಗ ಅಂದಾಗ ಆಗ್ತಿಲ್ಲ ಅಂತ ಅರ್ಥ. ನೀವ್ ಹೆಂಗ್ ಥಿಂಕ್ ಮಾಡ್ತೀರಿ? ಆದಾಗ ಅಂದಾಗ ನೋಡೋಣ ಬಿಡಿ. ಅಂದ್ರೆ ಆಗಿಲ್ಲ. ಮತ್ತೆ ಈಗ ಗ್ಯಾರಂಟಿ ಎಲ್ಲ ಕೊಡ್ತಾ ಇದಾರೆ. ಫ್ರೀ ಯೋಜನೆಗಳ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ? ನನಗ್ ಬರ್ತಾ ಇಲ್ವಲ್ಲ ಏನು ಫ್ರೀ? ಅಲ್ಲ, ನಿಮ್ಗೆ ಅಭಿಪ್ರಾಯ ಏನು? ನಿಂಗದು ನನಗ್ ಪ್ರಾಬ್ಲಮ್ ಅಲ್ಲ ಅನ್ಬಿಟ್ಟು. ಅಲ್ಲಲ್ಲ, ನಮಗ್ ಕೊಡ್ತಾ ಇಲ್ಲ ಅಂದ್ಮೇಲೆ ನಮಗ್ ಪ್ರಾಬ್ಲಮ್ ಅಲ್ವಾ ಅದು? ಅಲ್ಲ, ನಮಗ್ ಬರ್ತಾ ಇಲ್ಲ ಅಂದ್ಮೇಲೆ ನಮ್ಗೆ ಪ್ರಾಬ್ಲಮ್ ಅಲ್ವಾ? ಬಂದ್ರೆ ಸಾಲ್ವಾ ಸರ್? ಬಂದ್ರೆ ಸೊಲ್ಯೂಷನ್ ಕೊಡಲ್ಲ ಅವರು. ಈಗ ಬಸ್ ಫ್ರೀ ಎಲ್ಲ ಕೊಟ್ರಲ್ಲ ಎಜುಕೇಶನ್ ಯಾರಿಗೆ? ಬಂದಾಗ ಸರ್, ಬಂದಾಗ ಇನ್ನು ಇವಾಗ ಏನೋ ಬಂದಾಗ ಪಕ್ಕ ಲಾ ವಿದ್ಯಾರ್ಥಿ ಕಂಡ್ರಿ ನೀವು. ಬಂದಾಗ, ಆದಾಗ, ನೋಡಿದಾಗ ಅಲ್ಲ ಸರ್. ಈಗ ನೀವು ಹೇಳ್ತೀರಾ, ನಾವು ಹೇಳ್ತೀರಿ ಹೇಳೋದಕ್ಕೆ. ಅದು ಇದೇನ್ ಹೇಳ್ತಾರಲ್ಲ. ಓಕೆ, ರಸ್ತೆ ಗುಂಡಿಗಳು ಏನಾದ್ರು ಇದೆಯಾ? ರಸ್ತೆಗಳ ಅಭಿವೃದ್ಧಿ ಎಲ್ಲ ಆಗಿದೆ? ರೋಡ್ ಚೆನ್ನಾಗಿದೆ. ರೋಡ್ ನಮಗೆ ಫಸ್ಟ್ ಇಂದಾನೆ ಚೆನ್ನಾಗಿದೆ. ಇದು ಬಸ್ ಸ್ಟ್ಯಾಂಡ್ ಎಲ್ಲ ಏನ್ ಪ್ರಾಬ್ಲಮ್? ಬಸ್ ಸ್ಟ್ಯಾಂಡ್ ಏನು ಪ್ರಾಬ್ಲಮ್? ಹೇಳಿದ್ರು ಏನೋ ಸಿಸಿ ಕ್ಯಾಮ್ರಾ ಇಲ್ಲ, ಇದೆ ಅಲ್ವಾ? ಇಲ್ಲ, ಒಂದೇ ಇರೋದು. ಆ ಕಡೆ ಇನ್ನೊಂದು ಕಾಣಿಸ್ತಾ ಇದೆ ನೋಡಿ, ಆ ಕಡೆ ಅವರು ಪ್ಲಾಟ್ಫಾರ್ಮ್ಗೂ ಹಾಕ್ಬೇಕು ಅಂತಂದ್ರಪ್ಪ. ಕೆಲಸ ಮಾಡಬೇಕು. ಪಿಲ್ಲರ್ಗೂ ಮತ್ತೆ ಹೆಂಗಿದೆ ಲಾ? ಇಲ್ಲ, ಚೆನ್ನಾಗಿದೆಯಾ? ನೀವು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡು? ಯಾಕೆ ಆಯ್ಕೆ ಮಾಡ್ಕೊಂಡು? ಯಾಕೆ ಅಂದ್ರೆ ಮಾತಾಡ್ಬೇಕಲ್ವ ಸಮಾಜದಲ್ಲಿ, ನಾವು ಒಂದು ಗುರುತಿಂಪು ಅನ್ನೋದು ಬರ್ಬೇಕಲ್ವ, ನಮಗೂ ಒಂದು ಇದು ಬರ್ಬೇಕಲ್ಲ. ಈಗ ಆಗ್ತಿರೋ ಒಂದಷ್ಟು ಕೇಸ್ಗಳನ್ನೆಲ್ಲ ಗಮನಿಸ್ತಾ ಇದ್ದೀರಾ? ಏನೇನ್ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ಹೈಕೋರ್ಟ್ ಗಳಲ್ಲಿ ಒಂದಷ್ಟು ಕೇಸ್ಗಳೆಲ್ಲ ಆಗ್ತಾ ಇದೆ. ಕಾಲೇಜಲ್ಲಿ ಹೇಳ್ತಾ ಇರ್ತಾರೆ, ಅಲ್ವಾ? ಸೊ ಒಂದಷ್ಟು ಕೇಸ್ ಎಕ್ಸಾಂಪಲ್ ನ ಕೊಡ್ತಾ ಇರ್ತಾರೆ, ಕೇಸ್ ಕ್ಲಾಸ್ ಎಲ್ಲ ಕೊಡ್ತಾ ಇರ್ತಾರೆ ಅಲ್ವಾ? ಸೊ ಏನ್ ಅನ್ಸುತ್ತೆ ಆ ಕೇಸ್ಗಳನ್ನ ನೋಡಿದಾಗ? ನಿಮ್ಗೆ ಎಲ್ಲಾ ಕೇಸ್ಗಳಿಗೂ ನ್ಯಾಯ ಸಿಕ್ಕಿದೆ ಅನ್ಸುತ್ತಾ, ಅಥವಾ ಈಗ ಎಲ್ಲ ದುಡ್ಡಲ್ಲೇ ನಡೀತಾ ಇದೆಯಾ? ಕೋರ್ಟ್ ಹತ್ರ ಹೋದ್ಮೇಲೆ, ಲಾಯರ್ ಆದ್ಮೇಲೆ. ಅಲ್ಲ, ಅದು ಸ್ಟೂಡೆಂಟ್ ಆಗಿದ್ದಾಗಲೇ ಗೊತ್ತಿರಬೇಕು. ಈಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಕೇಸ್ ಹಾಕಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ, ಲಾಯರ್ ಅನ್ಕೊಂಡು. ಅಷ್ಟು ಮುಂದುವರೆದಿದ್ದಾರೆ ಅಂತ. ಆದ್ರೆ ಹಾಕೋದಕ್ಕೆ ಆಗಲ್ವಲ್ಲ. ಅಂದ್ರೆ ನಿಮ್ಗೊಂದು ಕೇಸ್ ಸಿಕ್ಕಿದ್ರೆ ನೀವು ಅದನ್ನ ಯಾವ ತರ ನೋಡ್ತೀರಾ? ನೀವು ಕ್ರಿಮಿನಲ್ ಟ್ರೈ ಮಾಡ್ತಿರೋದು ಯಾವ್ದು ಸರ್? ಅದು ಈಗ ಡಿಸೈಡ್ ಆಗಿಲ್ವಾ? ಆಗಿಲ್ವಾ? ಮುಂದೆ ಡಿಸೈಡ್ ಆಗುತ್ತೆ.
ಅಲ್ಲ ಅಟ್ಲೀಸ್ಟ್ ಒಂದು ಗೋಲ್ ಅಂತ ಇರುತ್ತಲ್ಲಪ್ಪ. ಹೌದು. ನಾನು ಲಾಯರ್ ಸರ್ ಗೋಲ್. ಸರಿ ಅಣ್ಣ ಬರ. ಆಕಾಶ್ ಏನಾಗಿದಲ್ಲ ಕೂದ್ಲು ಸಕ್ಕತ್ತಾಗಿದೆ ನನಗೆ ಗೊತ್ತಾಯ್ತು. ಸ್ಟೈಲು ಏನ್ ಸ್ಟೈಲ್ ಇದು? ಹುಡುಗ ಯಾವ ಸ್ಟೈಲ್ ಇದು? ನ್ಯೂ ಸ್ಟೈಲು. ಆಯ್ತು ಬಿಡೋದು ಓಲ್ಡ್ ಸ್ಟೈಲು. ನೀನ್ ಇವಾಗ ಮಾಡ್ತಾ ಇದೀಯಾ? ಏನ್ ಹೆಂಗಿದೆ ಚಿಕ್ಕಬಳ್ಳಾಪುರ? ಚೆನ್ನಾಗೈತೆ. ಚೆನ್ನಾಗಿದೆ. ಅಭಿವೃದ್ಧಿ ಚೆನ್ನಾಗಿದ್ಯಾ? ಚೆನ್ನಾಗೈತೆ. ಅದಕ್ಕೇನಿಲ್ಲ, ಅಭಿವೃದ್ಧಿ ಎಲ್ಲ ಚೆನ್ನಾಗೈತೆ. ಅಭಿವೃದ್ಧಿ ಅಂದ್ರೆ ಏನು ಹೇಳು? ಏನು ಗೊತ್ತಿಲ್ಲ. ಅಭಿವೃದ್ಧಿ ಚೆನ್ನಾಗೈತಂತೆ. ಅಭಿವೃದ್ಧಿ ಅಂದ್ರೆ ಏನು ಅಂದ್ರೆ ಗೊತ್ತಿಲ್ಲ ಅಂತ ಹೇಳು. ಅಭಿವೃದ್ಧಿ ಅಂದ್ರೆ ಹೇಳು? ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂದ್ರೆ ಏನು? ಅಭಿವೃದ್ಧಿ. ಕನ್ನಡ ಕನ್ನಡ ನಾನು ಅಭಿವೃದ್ಧಿನೇ ಹೇಳಿದ್ದು. ಜೈ ಕನ್ನಡಿಗ. ಅದಕ್ಕೆ ಅಭಿವೃದ್ಧಿ ಅಂತ ಹೇಳಿದ್ದು ಫಸ್ಟ್. ಅಲ್ಲೆಲ್ಲ ಕೇಳಿಸ್ಕೊಬಿಟ್ಟನು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ದು. ಅದಕ್ಕೆ ಜೈ ಕನ್ನಡಿಗ ಅಂತವನೆ. ನಾನು ಫಸ್ಟ್ ಕನ್ನಡದಲ್ಲೇ ಕಣಪ್ಪ ಹೇಳಿದ್ದು ಅಭಿವೃದ್ಧಿ ಅಂತ. ಅಭಿವೃದ್ಧಿ ಅಂದ್ರೆ ಗ್ರೋತ್, ಡೆವಲಪ್ಮೆಂಟ್, ಬೆಳವಣಿಗೆ. ಹೆಂಗಾಗ್ತಾ ಇದೆ ಚಿಕ್ಕಬಳ್ಳಾಪುರ? ಚೆನ್ನಾಗಾಗ್ತಿದೆ. ಯಾರೋ ಇಲ್ಲಪ್ಪ ನಮ್ಮ ಕ್ಯಾಮ್ರಾಮೇನು ಹೆಂಗ ತಿರುಗಿಸ್ತಾನಲ್ಲ. ಹೇಳಪ್ಪ. ಚೆನ್ನಾಗಿ MLA. ನಮ್ಮ MLA ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಮಗ ಹೆಂಗಿದೆ ಮಗ ಅಭಿವೃದ್ಧಿ? ಚೆನ್ನಾಗಿದೆ. ಚೆನ್ನಾಗಿಲ್ಲ. ಮೈಂಡ್ ಬ್ಲೋಯಿಂಗ್. ಡಿಪ್ರೆಷನ್. ಅವ್ರು ವಿಡಿಯೋ ಮಾಡ್ತಿರೋದಕ್ಕಾದ್ರೂ ಸ್ವಲ್ಪ ಜೋರಾಗಿ ಮಾತಾಡೋ, ಇಲ್ಲಾಂದ್ರೆ ಮೊಬೈಲ್ ಅವ್ರಿಗೆ ಕೇಳಿಸೋದೇ ಇಲ್ಲ. ಬೇಡ ಹೋಗ್ರೋ ನೀವು. ಬ್ಯಾನ್ ಕ್ಯಾಮ್ರಾ ಬ್ಯಾನ್. ಏನ್ ಗುರು ಕೆಲಸ ಮಾಡಿಸ್ತವ್ರ? ಚೆನ್ನಾಗಿ ಹೇಳ್ಬೇಕು. ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ ಅಂದ್ರೆ ರೋಡು ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ. ಚಿಕ್ಕಬಳ್ಳಾಪುರ ಸ್ವಲ್ಪ ಅವ್ರು ಬಂದಾಗ ನಿಂಗೆ ಅಪ್ಡೇಟ್ ಆಗಿದೆ. ಅದ್ರ ಬಗ್ಗೆ ಏನ್ ಕೇಳೋ ಇದೇನಿಲ್ಲ. ಅಂದ್ರೆ ಸ್ವಲ್ಪ ಬಾಯ್ಸ್ ನೋಡ್ಬೇಕು ತಾನೆ. ನೋಡ್ತಾರ ಗರ್ಲ್ಸ್ ಅಂದ್ರೆ ಆತರ ಅಲ್ಲ. ಆತರ ಅಂದ್ರೆ ಯಾವ ತರಪ್ಪ? ನಾನೆಲ್ಲ ಆತರ. ನೀವು ಸ್ವಲ್ಪ ಸುಮ್ನೆ ನನಗೆ ಹೇಳ್ಬೇಡ. ಆತರ ಅಲ್ವಂತೆ ಅವ್ರಿಗೆ ಗರ್ಲ್ಸ್ ಅಂದ್ರೆ ಗರ್ಲ್ಸ್ ಕೊಟ್ಟಂಗೆ ಪ್ರಿಫರೆನ್ಸ್ ಬಾಯ್ಸ್ ಕೊಡ್ತಲ್ವಾ? ಕೊಡ್ತಲ್ಲ ಅಂದ್ರೆ ಸ್ವಲ್ಪ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು. ನೀವು ಮನುಷ್ಯರಲ್ವಾ? ಮನುಷ್ಯರು ಅಂತಲ್ಲ, ಮನುಷ್ಯರಲ್ವಾ? ಬಾಯ್ಸ್ ಚೆನ್ನಾಗಿ ನೋಡ್ಕೊಂಡು. ಬಾಯ್ಸ್ ನ ಚೆನ್ನಾಗಿ ನೋಡ್ಕೋಬೇಕು. ಮನುಷ್ಯರು ಅಂದ್ರೆ ನೋಡ್ಕೋಬೇಕು. ಇವಾಗ ಅವ್ರಿಗೆಲ್ಲ ಫ್ರೀ ಅದು ಇದು ಬಸ್ ಬಿಡ್ತಾರೆ. ನಿಮ್ಗೂ ಫ್ರೀ ಬಸ್ ಬೇಡ. ಮತ್ತೆ ಇನ್ನೇನು? ಬೈಕ್ಗಳೆಲ್ಲ ಬೈಕ್ ಫ್ರೀ ಕೊಡ್ಬೇಕಾ? ಅಲ್ಲ, ಬೈಕ್ ಎಲ್ಲ ಆತರ ಫ್ರೀ ಕೊಡ್ಬೇಕು. ಹುಡುಗರು ಚೆನ್ನಾಗಿರ್ಬೇಕಲ್ವಾ? ಪೆಟ್ರೋಲ್ ರೇಟ್ ಏರಿಸ್ತಾ ಬಿದ್ದವ್ರೆ ಫ್ರೀ ಕೊಡ್ಬೇಕಂತೆ. ನೀವ್ ಯಾಕೆ ಎದ್ದೋದ್ರಿ ಯಾವಾಗ್ಲೇ? ಹೋಗಿ ಸುತ್ತಿ ಬಂದು ನಿಮ್ಗೆ ಹೆಂಗೂ ಬಸ್ ಬರ್ತಾ ಇಲ್ಲ. ನೀವೆಲ್ಲೂ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ವಾಪಸ್ ಬಂದು ಇಲ್ಲೇ ಕೊಡ್ಬೇಕು. ಏನ್ ನಿಮ್ ಹೆಸರು? ವೇದಾವತಿ. ಯಾವೂರು? ಸಾರ್ಲಿ. ಹೆಂಗಿದೆ ನಿಮ್ಮೂರ ಅಭಿವೃದ್ಧಿ ಎಲ್ಲ ಚೆನ್ನಾಗಿದ್ಯಾ? ಏನು ಅಭಿವೃದ್ಧಿ ಇಲ್ವಾ? ಯಾರು ನಿಮ್ MLA? ರವಿಕುಮಾರ್. ಅಲ್ಲ, ನೀವು ಅಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ಅದನ್ನ ಹೇಳ್ದಂಗೆ ಎದ್ದು ಹೋಯ್ತಾ ಇದ್ರೆ ಮತ್ತೆ ನಿಮ್ ಪ್ರಾಬ್ಲಮ್ ಗೊತ್ತಾಗದಂಗೆ ನಿಮ್ ಊರಿಂದು? ರೋಡ್ಗಳೆಲ್ಲ ಇವಾಗ ಆಗ್ತಾ ಇದೆ. ಇವಾಗ ಇನ್ನ ಚರಂಡಿ, ಡ್ರೈನೇಜು, ಇವಾಗ ಶೌಚಾಲಯ ವ್ಯವಸ್ಥೆ ಎಲ್ಲ ಇವಾಗ ಇಲ್ಲಿವರೆಗೂ ಮಾಡಿರ್ಲಿಲ್ಲ. ಯಾಕೆ ಅದು ಇವಾಗ ಶುರು? ಮುಂಚೆ ಯಾಕೆ ಮಾಡ್ಲಿಲ್ಲ? ಮುಂಚೆ ಮುನಿಯಪ್ಪ ಇದ್ರು, ಅವ್ರು ಏನು ಮಾಡ್ಲಿಲ್ಲ ಅಭಿವೃದ್ಧಿ. ಏನು ಮಾಡ್ಲಿಲ್ವಾ? ಇವಾಗ ಇವ್ರು ಮಾಡ್ತಾ ಇದ್ದಾರೆ. ಇವಾಗ ಮಾಡ್ತಾವ್ರೆ. ಕಾಸೆಲ್ಲ ಬತ್ತೈತಾ? ಏನ್ ಸರ್ ಕಾಸು? ಏನ್ ಕಾಸು? ಪಣ ದುಡ್ಡು ಇಲ್ಲ ಸರ್. ಅವ್ರು 3 ತಿಂಗಳು 4 ತಿಂಗಳು ಹಂಗ ಆಗುತ್ತೆ. 3 ತಿಂಗಳಾಗಿಲ್ವಾ? ಇಲ್ಲ ಸರ್. ಫುಲ್ 3 ತಿಂಗಳಿಂದ ಆಗ್ತಿಲ್ಲ. 3 ತಿಂಗಳಿಂದ ಬರ್ತಿಲ್ಲ. ಬೇಜಾರಾಗೋಗಿದೆ. ಏನ್ ಮಾಡ್ತೀರಿ ದುಡ್ಡು ಬಂದ್ರೆ? ಅದನ್ನ ನಾವು ಮನೆ ಖರ್ಚುಗಳಿಗೆ ಏನೇನು ತಗೊಳ್ಳೋದು ಮಾಡ್ತೀವಿ. ಅದಕ್ಕೆ ಮನೆ ಖರ್ಚಿಗೆ ಏನೋ ತಗೊಳ್ಳೋದು ಎಲ್ಲ ಮಾಡ್ತೀರಿ. ಕರೆಂಟ್ ಬಿಲ್ ಎಲ್ಲ ಫ್ರೀ ಸಿಗ್ತಾ ಇದೆಯಾ? ಸಿಗ್ತಾ ಇದೆಯಾ? ಏನ್ ನಿಮ್ ಹೆಸರು? ಜ್ಯೋತಿ. ಗೃಹ ಜ್ಯೋತಿ ಸಿಗ್ತಾ ಇದೆಯಾ? ಕರೆಂಟ್ ಫ್ರೀ. ಅದೇ ಗೃಹ ಜ್ಯೋತಿ. ಚೆನ್ನಾಗಿದ್ದೀರಾ? ಅಭಿವೃದ್ಧಿ ಎಲ್ಲ ಹೆಂಗಿದೆ? ಯಾವ ಊರು ನಿಮ್ದು? ನಮ್ದು ಸಾದ್ಲಿ. ನಿಮ್ದು ಸಾರ್ಲಿ. ಅವ್ರದ್ದು ಅದೇ ಊರು. ಏನು ಅಭಿವೃದ್ಧಿ ಇಲ್ಲ ಅಂತವ್ರೆ? ಈಗೀಗ ಮಾಡ್ತಾ ಇದ್ದಾರೆ. ರೇಷನ್ ಕಾರ್ಡ್ ಇದೆಯಾ? ಇಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಇನ್ನೂ ಮಾಡಿಸ್ಕೊ. ಪ್ರಾಬ್ಲಮ್ ಆಗಿ ಇಲ್ಲ ಅಥವಾ ಶ್ರೀಮಂತರು ಅಂತ ಇಲ್ವೋ? ಏನ್ ಶ್ರೀಮಂತರೇನಿಲ್ಲ. ಬಸ್ ಎಲ್ಲ ಬರ್ತಾ ಇದೆಯಾ ಸರಿಯಾಗಿ? ಬರುತ್ತೆ. ಬರ್ತಾ ಇದೆಯಾ?